ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಮ್ಮ ಮನೆಗೆ ಗಿಡಗಳು ಸ್ವಲ್ಪ ತೊಗೊಂಬಂದಿದ್ವಿ, ಅಂದರೆ ಇಂಡೋರ್ ಪ್ಲಾಂಟ್ಸ್, ಲೈವ್ ಪ್ಲಾಂಟ್ಸ್ ಇವೆಲ್ಲ. ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ. ನಮ್ಮ ಮನೆಯವ್ರು ಮಾತ್ರ, ಅವರು ಫ್ರೆಂಡ್ ಯಾರೋ ಹೋಗ್ತಾ ಇದ್ರಂತೆ ನರ್ಸರಿಗೆ. ಅಂದರೆ ಇದು ತುಂಬ ದೂರ ಇರ್ತಕ್ಕಂಥ ನರ್ಸರಿ ಅಂತ ಅಂದರು ನಮಗೆ. ನನಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಅಡ್ರೆಸ್ ಗೊತ್ತಿಲ್ಲ ನನಗದು ನರ್ಸರಿ ಎಲ್ಲಿ ಅಂತ. ಬಟ್ ಸ್ವಲ್ಪ ನಾವು ಇರ್ತಕ್ಕಂಥ ಪ್ಲೇಸ್ಗೆ ಇದು ದೂರ ಇದೆ. ಬಟ್ ಆದರೆ ಒಳ್ಳೆ ಪ್ರತಿಯೊಂದು ಎಲ್ಲ ಸಿಗ್ತಕ್ಕಂಥ ಪ್ಲೇಸು ಅದು. ಎಲ್ಲ ಗಿಡಗಳು ನಮಗೆ ಎಂಥ ಗಿಡಗಳು ಬೇಕಂದ್ರೆ ಅಂಥವು ಸಿಗ್ತವೆ ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಅವರು ಹೋಗಿಬಿಟ್ಟು ಒಂದು ಸ್ವಲ್ಪ ಗಿಡಗಳೆಲ್ಲ ತೊಗೊಂಡು ಬಂದಿದ್ದರು. ಅವ್ರ ಜೊತೆನೇ ಹೋಗಿ, ನಾನು ಇನ್ನು ಪರವಾಗಿಲ್ಲ ನೀವೇ ಹೋಗಿ ಅಂತ ಹೇಳಿದೆ. ಸೊ ಅವರೇ ಹೋದರು. ಇನ್ನು ಆ ಗಿಡಗಳನ್ನ, ತಂದಿರೋ ಗಿಡಗಳನ್ನೆಲ್ಲನೂ ಇಲ್ಲಿ ಪ್ಲಾಂಟ್ ಅಂದರೆ ಇದಕ್ಕೆ ಪಾಟ್ಗಳಿಗೆಲ್ಲ ಹಾಕ್ತಾ ಇದ್ವಿ. ಅಷ್ಟೊತ್ತಿಗೆ ಸಂಜೆಯಲ್ಲಿ ನಾವು, ಅವರು ಮಧ್ಯಾಹ್ನ ತೊಗೊಂಬಂದರು, ಸಂಜೆ ಹಂಗೆ ಎಲ್ಲ ಪಾಟ್ಗಳಿಗೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಚಿಕ್ಕ ಪಾಟಿಂದ ದೊಡ್ಡ ಪಾಟ್ಗಳಿಗೆಲ್ಲ ಹಾಕ್ತಾ ಇದ್ವಿ. ಅಷ್ಟೊತ್ತಿಗೆ ನಾವು ಕಾಫಿ ಬೇಕು ಅಂತ ಹೇಳಿದ್ರು. ಅಮ್ಮನಿಗೆ ಕಾಫಿ ಇಡು ಅಂತ, ಅಮ್ಮನೂ ಬಂದಿದ್ದಲ್ವ. ಸೊ ಅಮ್ಮ, ನಾನು ಕಾಫಿ ಇಡ್ತೀನಿ, ನೀವು ಅದು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಬಿಟ್ಟು, ಅಷ್ಟೊತ್ತಿಗೆ ಹಾಲೆಲ್ಲ ಉಕ್ಸ್ಬಿಟ್ಟಿದ್ರು. ಸ್ಟವ್ ಮೇಲೆ ಹಾಲು ಉಕ್ಸಿಟ್ಟಿದ್ರು. ಅದಕ್ಕೆ ಹೇಳ್ತಾ ಇದ್ದೆ, ನಾನು ರೀಸೆಂಟಾಗಿ ಗೃಹಪ್ರವೇಶ ಮಾಡಿದ್ದೀವಿ, ನೀವು ಇನ್ನೂ ಒಂದು ಸರಿ ಗೃಹಪ್ರವೇಶ ಮಾಡಿದ್ದೀರಾ ಅಂತ ಹೇಳಿದೆ. ಅಮ್ಮ ಪರವಾಗಿಲ್ಲ, ಯಾವಾಗವಾಗ ಗೃಹಪ್ರವೇಶ ಮಾಡ್ತಾ ಇರಬೇಕು, ಒಳ್ಳೆಯದು ಅಂತ ಜಸ್ಟ್ ಒಂದು ಕಾಮಿಡಿ ಮಾಡ್ಕೊಳ್ತಾ. ಇನ್ನು ಆಮೇಲೆ ಮಕ್ಕಳೆಲ್ಲ ಟಿ ವಿ ನೋಡ್ತಾಯಿದ್ರು. ಸಂಜೆ ಆಗಿರೋದ್ರಿಂದ ತುಂಬಾ ಸೊಳ್ಳೆಗಳು. ಹಾಗಾಗ್ಬಿಟ್ಟು ಬಾಗಿಲು ಹಾಕ್ಕೊಂಡು ಮಕ್ಕಳನ್ನ ಟಿ ವಿ ನೋಡಿ ಅಂತ ಹೇಳ್ತಾ ನಾವಿನ್ನು ಇದು ಪಾಟ್ಗಳಿಗೆಲ್ಲ ಗಿಡಗಳು ಹಾಕ್ತಾಯಿದ್ವಿ. ಅಷ್ಟೊತ್ತಿಗೆ ಅಮ್ಮನೂ ಈಚೆ ಕಡೆ ಬಂದು ಕನಕಾಂಬರ ಹೂವು ನಮ್ಮ ಗಿಡದಲ್ಲೆಲ್ಲ ಇತ್ತಲ್ವ, ಸೊ ಅದನ್ನು ಎಲ್ಲ ಕಿತ್ತು ಇಟ್ಟಿದ್ರು. ಅದನ್ನು ಕಟ್ತಾಯಿದ್ರು. ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಕಟ್ತಾಯಿದ್ರು. ಈಚೆ ಕಡೆನೇ ಕೂತ್ಕೊಂಡು ನಾವು ಗಿಡಗಳಿಗೆ, ಪಾಟ್ಗಳಿಗೆ ಗಿಡ ಹಾಕೋದನ್ನೆಲ್ಲ ನೋಡ್ಕೊಳ್ತಾ ಅಮ್ಮ ಕೂತ್ಕೊಂಡು ಹೂವು ಕಟ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಏನು ಅಂದರೆ ಮಕ್ಕಳು ಎಲ್ಲ ಸೇರಿಬಿಟ್ಟು ಹೂವು ಕಿತ್ತಿದ್ರು, ಅಂದರೆ ಕನಕಾಂಬರ ಕಿತ್ತಿದ್ರು. ಎಲ್ಲ ಫುಲ್ ಚಿಕ್ಕದೆಲ್ಲ ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲ ಇನ್ನೂ ಮೊಗ್ಗೆಲ್ಲ ಕಿತ್ತಿಟ್ಟಿದ್ರು. ಅದಕ್ಕೆ ಅಮ್ಮ, ಯಾಕೆ ಈ ಥರ ಮೊಗ್ಗೆಲ್ಲ ಕಿತ್ತಿದ್ದೀರಾ ಅಂದಿದ್ದಕ್ಕೆ, ನಮ್ಮ ಮನೆಯವರು, ಅಂದರೆ ನಾವು ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ, ಮಕ್ಳಿಗೆ ಹಾಲಿಡೇಸ್ ಇರೋದ್ರಿಂದ, ಮತ್ತು ನಮ್ಮದೂ 7th ಬ್ಯಾಚ್ ಗೆಟ್ ಟುಗೆದರ್ ಇದೆ. ಸೊ ಹಾಗಾಗ್ಬಿಟ್ಟು ಹೋಗ್ತಾ ಇದ್ದೀನಿ, ಪಾವಗಡ ಹೋಗ್ತಾ ಇದ್ದೀನಿ. ಅದಕ್ಕೆ ಇನ್ನು ನೀವು ಹೇಗೂ 3 days ಇರಲ್ಲ ಅಲ್ವಾ, ಹಂಗಾಗ್ಬಿಟ್ಟು ನಾನು ಇನ್ನು ಹೂವೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಗ್ಗೆಲ್ಲ ಕಿತ್ತಿದ್ದೀನಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಆಮೇಲೆ ಅದಾದಮೇಲೆ ಇನ್ನು ಅಮ್ಮ ಅಲ್ಲಿ ಹೂವು ಕಟ್ತಾಯಿದ್ರು. ನಾವು ಈ ಗಿಡಗಳಿಗೆಲ್ಲನೂ ಪಾಟ್ಗಳಿಗೆಲ್ಲ ಗಿಡ ಹಾಕ್ತಾಯಿದ್ವಿ. ಗೊಬ್ಬರ, ಇದು ಕೋಕೋಪೀಟ್ ಅಂತ ಹೇಳ್ಬಿಟ್ಟು ಗೊಬ್ಬರ ಅಲ್ಲಿಂದನೇ ತೊಗೊಂಬಂದಿದ್ರು ನಮ್ಮ ಮನೆಯವರು. ಅದು ಒಂದು ಚೀಲ ಏನೋ ತೊಗೊಂಬಂದಿದ್ರು ಅಷ್ಟೇನೆ. ಮೇ ಬಿ ಅದು ಸಾಲುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಅವರು, ಅಂದರೆ ಕಾರಲ್ಲಿ ಜಾಗ ಇರಲಿಲ್ಲ, ಫ್ರೆಂಡು ಹೋಗಿದ್ರಲ್ವ, ಅವರು ಸುಮಾರು ಪಾಟ್ಗಳು, ಅವ್ರದ್ದು ರೀಸೆಂಟಾಗಿ ಗೃಹಪ್ರವೇಶ ಆಗಿದೆ. ಸೊ ಅವರು ಸುಮಾರು ಪಾಟ್ಗಳು ಮತ್ತು ಗಿಡಗಳೆಲ್ಲ ಜಾಸ್ತಿ ತೊಗೊಂಡಿರೋದ್ರಿಂದ ಅವು ಇದಕ್ಕೂ ಜಾಗ ಇರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದೇ ಒಂದು ಚೀಲ ತೊಗೊಂಬಂದಿದ್ರು. ಹಾಗೆ ಈ ಥರ ತಂದಿರ್ತಕ್ಕಂಥ ಪಾಟ್ಗಳನ್ನೆಲ್ಲ ಈ ಥರ ಹೋಲ್ ಮಾಡಿ ಗಿಡಗಳು ಹಾಕಬೇಕು ಅಂತ ಹೇಳಿಬಿಟ್ಟು ಅವರು ಅದನ್ನು ತೋರಿಸು ಅಂತ ಅಂದರು. ಸೊ ನಾನು ಹಾಗಾಗ್ಬಿಟ್ಟು ಅದನ್ನು ಕೂಡ ನಾನು ತೋರಿಸ್ದೆ. ಇನ್ನು ಅದು ಅದೇ ಗೊಬ್ಬರ ಅವ್ರು ಕೋಕೋಪೀಟ್, ಅಂದರೆ ಇಂಡೋರ್ ಪ್ಲಾಂಟ್ಸ್ಗೆ ಆಲ್ಮೋಸ್ಟ್ ಎಲ್ಲ ಬರೀ ಕೋಕೋಪೀಟ್ ಹಾಕಿದ್ರೇ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಅದು ಒಂದೇ ಚೀಲ ತೊಗೊಂಬಂದಿದ್ರಲ್ವ, ಮೇ ಬಿ ನಮಗೂ ಅಷ್ಟು ಐಡಿಯಾ ಬರಲಿಲ್ಲ ಅನಿಸುತ್ತೆ. ನಮ್ಮ ಮನೆಯವ್ರಿಗೂ ಅಷ್ಟು ಐಡಿಯಾ ಬರಲಿಲ್ಲ ಅನಿಸುತ್ತೆ. ಸಾಲುತ್ತೆ ಅಂತ ಅಂದ್ಕೊಂಡು ಮೇ ಬಿ ತಂದ್ರೇನು, ಗಿಡಗಳು ಜಾಸ್ತಿ ಇತ್ತಲ್ವ, ಸೊ ಹಂಗಾಗ್ಬಿಟ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಿಡಗಳಿಗೆ, ಅಂದರೆ ತುಂಬ ದೊಡ್ಡ ಪಾಟ್ಗಳಲ್ಲಿ ಹಾಕ್ತಕ್ಕಂಥ ಗಿಡಗಳಿಗೆ ಬೇರೆ ನಮ್ಮ ಹಸುದು ಗೊಬ್ಬರನೂ ಸ್ವಲ್ಪ ಹಾಕಿಬಿಟ್ಟು, ಅದರ ಮತ್ತು ಮಣ್ಣು ಒಂದು ಸ್ವಲ್ಪ ಹಾಕಿ, ನಮ್ಮ ಮನೆ ಹತ್ರ ಇರ್ತಕ್ಕಂಥ ಆ ಮಣ್ಣನ್ನು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಗಿಡಗಳು ಹಾಕ್ತಾಯಿದ್ವಿ. ಇನ್ನು ಇಲ್ಲಿ ಮಕ್ಕಳು ಸೊಳ್ಳೆ, ಅಂದರೆ ಸಂಜೆಯಲ್ಲಿ ನಾವು ಇದು ಪಾಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು ಗಿಡಗಳನ್ನ ಈಚೆ ಕಡೆ ಹಾಕ್ತಾ ಇರೋದ್ರಿಂದ ತುಂಬ ಸೊಳ್ಳೆಗಳು ನಮ್ಮ ಮನೆ ಹತ್ರ, ತುಂಬ ಅಂದರೆ ತುಂಬಾ ಸೊಳ್ಳೆ. ಸೊ ಹಾಗಾಗ್ಬಿಟ್ಟು ನನ್ನ ಮಕ್ಕಳು ಬ್ಯಾಟ್ ತೊಗೊಂಡು ಸೊಳ್ಳೆನೆಲ್ಲ ನಾನು ಅವಾಯ್ಡ್ ಮಾಡ್ತಾಯಿದ್ರು. ನಮ್ಮ ಹತ್ರ ಬರ್ತಕ್ಕಂಥ ಸೊಳ್ಳೆನ ಇದನ್ನೆಲ್ಲ ಅಮ್ಮ ಅಲ್ಲಿ ಹೂವು ಕಟ್ತಾಯಿದ್ರು. ಸೊ ಇನ್ನು ಗಿಡಗಳ ವಿಚಾರಕ್ಕೆ ಬಂದರೆ ತುಂಬಾ ಒಳ್ಳೆ ಗಿಡಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರೋ ಗಿಡಗಳು ಬಂದಿದೆ. ಬಟ್ ನಾವು ಇದನ್ನು ಮೇಂಟೈನ್ ಯಾವ ಥರ ಮಾಡ್ತೀವಿ ಅನ್ನೋದನ್ನೇ ನಮಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ ನಿಜವಾಗ್ಲೂ. ಅಂದರೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬಾ ಇಷ್ಟ ಗಿಡಗಳು. ಒಳಗಡೆ ಇಂಡೋರ್ ಇರ್ಬೋದು, ಔಟ್ಡೋರ್ ಇರ್ಬೋದು, ಗ್ರೀನರಿ ಆಗಿ ಆ ಥರ ಗಿಡಗಳು ಅಂತ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಇನ್ನು ಆಯಿತು ನೋಡೋಣ, ಒಂದು ಸ್ವಲ್ಪ ದಿನ ಮೇಂಟೈನ್ ಮಾಡೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು, ಮತ್ತು ನಿನಗೆ
ಈಗ ಸದ್ಯಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ನನಗೆ ದೊಡ್ಡ ಟಾಸ್ಕ್ ಆಗಿದೆ. ನಮ್ಮ ಮನೆಯವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ಅಂದರೆ ಅವರು ಇಲ್ಲಿ ಪಾಟ್ಗಳಿಗೆ ಗಿಡ ಹಾಕ್ಕೊಳ್ತಾ ಈ ಗಿಡಗಳನ್ನ ಈ ಎಲೆ ಏನಿದೆ ಈ ಥರ ದೊಡ್ಡ ದೊಡ್ಡ ಎಲೆ ಇವನ್ನೆಲ್ಲನೂ ನಾವು ಜಸ್ಟ್ ಒಂದು ವೈಪ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ತೇವದ ಬಟ್ಟೆ ಇಲ್ಲ ನೀರಲ್ಲೋ ಈ ಥರ ವೈಪ್ ಒರೆಸ್ತಾ ಇರಬೇಕು ಗಿಡಗಳನ್ನ ಅವಾಗ ಅಂತ ಎಲೆನೆಲ್ಲ. ಅದನ್ನೇ ಹೇಳಿದೆ ನಾನು, ಈ ಮನೇನ ಒರೆಸೋಷ್ಟೊತ್ತಿಗೆ ನನಗೆ ಸಾಕಾಗುತ್ತೆ, ಇನ್ನು ಗಿಡಗಳನ್ನೂ ಒರೆಸ್ಕೊಂಡು ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಅನ್ನೋ ಹಾಗೆ ಅಂತ ಹೇಳ್ತಾ ಇದೆ. ಬಟ್ ಆದರೂ ಕೂಡ ನಾನು ಒಂದ್ಸರಿ ಟ್ರೈ ಮಾಡೋಣ, ಅದು ಯಾವ ಥರ ನಂಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತಾ ಈಸಿ ಆಗುತ್ತಾ ನೋಡೋಣ ಅನ್ನೋ ಹಾಗೆ. ಇನ್ ಕೇಸ್ ಕಷ್ಟ ಆಯಿತು ಅಂತಂದರೆ ಒಂದು ಸ್ವಲ್ಪ ದಿನ ಇಷ್ಟೇ ಗಿಡಗಳು ಸಾಕು ಅಂದ್ಕೊಂಡು ಸುಮ್ಮನೆ ಆಗ್ಬೋದು. ಇಲ್ಲ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಇದೆ, ಪರವಾಗಿಲ್ಲ ಮೇಂಟೈನ್ ಮಾಡ್ಬೋದು ಅಂತಂದರೆ ಇನ್ನೊಂದು ಸ್ವಲ್ಪ ಗಿಡಗಳು ತೊಗೊಂಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಆ್ಯಕ್ಚುಲಿ ಈ ಗಿಡಗಳು ಇನ್ನೂ ಬೇಕು ನನಗೆ. ನಾನು ಅದನ್ನೇ ಫಸ್ಟ್ ಒಂದೇ ಸರಿನೇ ಇನ್ನೂ ಸ್ವಲ್ಪ ಗಿಡಗಳು ತೊಗೊಂಬಂದಿದ್ರೆ ನಂಗೆ ಇನ್ ಕೇಸ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸಿದ್ರು ಕೂಡ ಇದೇ ಗಿಡಗಳೇ ಸಾಕು ಅಂತ ಅಂದ್ಕೊಂಡ್ರು ಕೂಡ ಅಷ್ಟೊತ್ತಿಗಾಗಲೇ ಗಿಡಗಳು ತುಂಬ ತಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಈಗ ನನಗೇನಾದರೂ ಇಷ್ಟು ಗಿಡಗಳನ್ನ ಮೇಂಟೈನ್ ಮಾಡೋದು ಅಯ್ಯೋ ಕಷ್ಟ ಆಗುತ್ತೆ, ಅದನ್ನ ನೀರು ಹಾಕೋದು ಬಿಸಿಲಿಗಿಡೋದು ಇದೆಲ್ಲ ಸ್ವಲ್ಪ ಟಫ್ ಅಂತ ಅನಿಸುತ್ತೆ ಅಂತ ಅಂದರೆ ಮತ್ತೆ ಗಿಡಗಳು ಬೇಡ ಅಂತ ಹೇಳ್ತೀನೇನೋ ನಾನು ತೊಗೊಂಬರೋದು ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾ ಇದ್ದೆ. ಸೊ ಆದರೂ ಕೂಡ ಅಂದರೆ ಆ್ಯಕ್ಚುಲಿ ನಾನು ಹೋಗಬೇಕಿತ್ತು ನರ್ಸರಿಗೆ. ಬಟ್ ಅವ್ರ ಫ್ರೆಂಡು ಅವರೆಲ್ಲ ಹೋಗ್ತಾ ಇದ್ರಲ್ವ, ನಾನು ಇನ್ನೇನು ಪರವಾಗಿಲ್ಲ ನೀವೇ ಹೋಗಿ ಬನ್ನಿ ತೊಗೊಂಬನ್ನಿ ಅಂತ ಹೇಳ್ದೆ. ಅದು ನಾನು ಮತ್ತೆ ತೊಗೊಂಬಂದಿರೋ ಏನೂ ನೀವು ಒಪ್ಪಲ್ಲ, ಮತ್ತು ಈ ಗಿಡಗಳನ್ನೂ ಏನು ಮಾಡ್ತೀವಿ ಅಂದರೆ ಇಲ್ಲ ಆ ಥರ ಏನಿಲ್ಲ, ಗಿಡಗಳಲ್ಲಿ ಒಳಗಡೆ ಇರ್ತಕ್ಕಂಥ ಗಿಡಗಳು ಅದರಲ್ಲಿ ಏನಿದೆ ನೋಡಿಕೊಂಡು ಚೆನ್ನಾಗಿರೋ ಅದು ಚೆನ್ನಾಗಿ ಅದು ಹೆಲ್ದಿಯಾಗಿದ್ದಾವೆ ಅನ್ನೋವಂಥ ಗಿಡಗಳನ್ನ ತೊಗೊಂಬನ್ನಿ ಅಷ್ಟೇನೆ ಅಂತ ಅಲ್ಲಿ ನನ್ನ ಮಗ ನೋಡ್ಬೋದು. ಅಮ್ಮನಿಗೆ ತುಂಬ ಅವ್ನು ಕಾಮಿಡಿ ಮಾಡ್ತಾವನೆ. ಅವ್ನು ಈ ನಡುವೆ ಅಂತೂ ತುಂಬ ಜೋಕಾಗಿ ಆಡ್ತಾನೆ. ಮುಂಚೆ ತುಂಬ ಸೈಲೆಂಟಾಗಿದ್ದ, ಈಗಂತೂ ಅವನು ಇದೇ ಥರ ಅವ್ನ ರಿಯಾಕ್ಷನ್ಸ್ ಎಲ್ಲ ಇರುತ್ತೆ. ನಾನು ನಿಜವಾಗ್ಲೂ ಕರೆಕ್ಟಾಗಿ ನರ್ಸರಿ ಎಲ್ಲಿ ಅನ್ನೋದು ನನಗೆ ಇವಾಗೂ ನೆನಪಾಗ್ತಾ ಇಲ್ಲ. ನಾನು ಕೇಳ್ತೀನಿ ಒಂದ್ಸರಿ ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ನಾನು ಇನ್ ಕೇಸ್ ಅವ್ರ ನಂಬರ್ ಆ ಥರ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ಒಂದು ಮಿನಿ ವ್ಲಾಗ್ ಹಾಕ್ತೀನಿ. ಆ ಮಿನಿ ವ್ಲಾಗಲ್ಲಾದರೂ ನಾನು ಅದು ಡೀಟೇಲ್ಸ್ ಎಲ್ಲಿ ಬರುತ್ತೆ ಅಡ್ರೆಸ್ ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಮತ್ತು ಅದು ಅಲ್ಲಿ ಹೋಗ್ಬಿಟ್ಟು ನಮ್ಮ ಮನೆಯವ್ರು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರಲ್ವ, ನಿಜವಾಗ್ಲೂ ಅದು ಸಮುದ್ರ ಅಂತ ನಮ್ಮ ಮನೆಯವರು ಹಾಗೆ ಹೇಳಿದ್ರು. ಇದು ನರ್ಸರಿ ಅಲ್ಲ ಸಮುದ್ರ. ಅಂದರೆ ನಾವು ಯಾವುದೇ ಒಂದು ನರ್ಸರಿ ಅಂತಂದರೆ ಜಸ್ಟ್ ಒಂದು ಹಳ್ಳ ಕೊಳ್ಳ ಈ ಥರ ಚಿಕ್ಕದಾಗಿರ್ಬೋದೇನೋ, ಬಟ್ ಇದು ಮಾತ್ರ ನಿಜವಾಗ್ಲೂ ಸಮುದ್ರ ಥರನೇ ಇದೆ ಅಂತ, ಅಷ್ಟು ದೊಡ್ಡ ನರ್ಸರಿ ಅಂತ. ಸೊ ಇನ್ನು ಗಿಡಗಳು ಅವರೇನೇ ತೊಗೊಂಬಂದ್ರು. ನಾನು ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇನ್ನು ಮಕ್ಕಳು ಅಲ್ಲೇ ಹಾಗೇನೇ ಇದು ಮಾಡ್ತಾಯಿದ್ರು, ಟಿ ವಿ ನೋಡ್ತಾಯಿದ್ರು, ಇಲ್ಲಿ ಬಂದು ನಂಗೆ ಹೆಲ್ಪ್ ಮಾಡ್ತಾಯಿದ್ರು. ಆಮೇಲೆ ನಾನು ಒಂದು ಮೀಶೋಯಿಂದ ಬೌಲ್ ತರಿಸಿಟ್ಕೊಂಡಿದ್ದೆ. ಅದರಲ್ಲಿ ನಮ್ಮದು ಈ ಏನು ಬ್ಯಾಂಬೂ ಪ್ಲಾಂಟ್ ಅದರಲ್ಲಿ ಹಾಕೋಣ ಅಂದ್ಬಿಟ್ಟು ತೊಗೊಂಬಂದೆ. ನಾನು ಒಳಗಡೆ ಇಟ್ಟಿದ್ದೆ, ಅದನ್ನು ತೊಗೊಂಬಂದರೆ ಅವರ ಬ್ಯಾಂಬೂ ಪ್ಲಾಂಟಲ್ಲಿ ಪಾಟಲ್ಲಿ ಕೊಟ್ಟಿದ್ದರು. ಇದರಿಂದ ಅಂದರೆ ನೀರಲ್ಲಿ ಕೊಟ್ಟಿರಲಿಲ್ಲ, ಪಾಟಲ್ಲಿ ಕೊಟ್ಟಿದ್ದರು. ಮಣ್ಣೆಲ್ಲ ಇತ್ತಲ್ವ, ಸೊ ಇದನ್ನೆಲ್ಲ ಕ್ಲೀನ್ ಮಾಡೋದು ನಮ್ಗೆ ಇವಾಗ ಅದೊಂದು ದೊಡ್ಡ ಟಾಸ್ಕ್ ಆಗುತ್ತೆ, ಅದು ತುಂಬಾ ಲೇಟ್ ಆಗುತ್ತೆ. ಸರಿ ಒಂದು ಸ್ವಲ್ಪ ದಿನ ಹೀಗೆ ಇದ್ಬಿಡಲಿ, ಈ ಗಿಡ ಅಂದರೆ ಮಣ್ಣಲ್ಲೇ ಇದ್ಬಿಡಲಿ, ಆಮೇಲೆ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ಸರಿ ಗಿಡ ತಂದಾಗ ಅದನ್ನು ಕ್ಲೀನ್ ಮಾಡಿಕೊಂಡು ಇದು ಬೌಲಲ್ಲಿ ಹಾಕಿಟ್ಕೊಳ್ಳಿವಂತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಗೇನೇ ನಾನು ಬಿಟ್ಬಿಟ್ಟೆ. Shattered, you've been broken down. Heart is beating, still won't make a sound. It feels like an angel straight from heaven, just like my lucky number 7. You're my shooting star. We're running round in circles. Love feels so invincible. Feel you when there's no one around. ಇನ್ನು ಈ ಗಿಡಗಳನ್ನೆಲ್ಲ ನಾವು ಎಲ್ಲ ಜೋಡಿಸಾದ್ಮೇಲೆ ಅಂದರೆ ಆಲ್ಮೋಸ್ಟ್ ಎಲ್ಲ ಗಿಡಗಳೂ ಪಾಟ್ಗಳಿಗೆ ಹಾಕಿದ್ದಾಯಿತು. ಅದರಲ್ಲಿ ಒಂದು ಸ್ವಲ್ಪ ಅದು ಗಿಡಗಳಿಗೆ ಪ್ಲೇಟ್ ಇರಲಿಲ್ಲ ಅಂತ ಹೇಳ್ದಲ್ವ, ಸೊ ಅಂಥ ಎಲ್ಲನೂ ನಾನು ಈಚೆ ಸದ್ಯಕ್ಕೆ ನಮ್ಮ ಮನೆಯವರು ಒಳಗಡೆ ಬೇಡ ಇವತ್ತು, ಅಂದರೆ ಸಂಜೆ ಆಗಿತ್ತಲ್ವ, ಒಳಗಡೆ ಬೇಡ ಈಚೆಗಡೆನೇ ಇರಲಿ ಅಂತ ಹೇಳಿಬಿಟ್ಟು ನೀರೆಲ್ಲ ಹಾಕ್ತಾಯಿದ್ರು. ಅಷ್ಟೊತ್ತಿಗೆ ಅವಳಿಗೆ ನನಗೆ ಮೆಹಂದಿ ಹಾಕು ಅಂತ ಅವಳು ಕೇಳ್ತಾ ಇದ್ಲು. ಬಟ್ ನನಗೆ ಅಷ್ಟು ಆ ಟೈಮಲ್ಲಿ ನಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಗಿತ್ತು, ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗ್ಬಿಟ್ಟು ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿದಾಗ
ಪಾಪ ಅವರೇನೇ ಮಕ್ಕಳೇನೇ ಚೇತನ, ಹಿತೈಶ್ರೀ ಮತ್ತು ಸುಕ್ಷ ಅವ್ರಿಗೆ ಅವರೇನೇ ಮೆಹಂದಿ ಹಾಕ್ಕೊಂಡು ಅದನ್ನು ತೋರಿಸ್ತಾ ಇದ್ಲು ಅವಳು. ಇನ್ನು ಇಲ್ಲಿ ನಮ್ಮ ಮನೆಯವರು ಗಿಡಗಳಿಗೆಲ್ಲನೂ ಒಂದು ಸ್ವಲ್ಪ ಈಚೆ ಕಡೆನೇ ಇಟ್ಬಿಟ್ಟು ಗಿಡಗಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ರು. ಅಂದರೆ ಈ ಇಂಡೋರ್ ಪ್ಲಾಂಟ್ಸ್ಗೆ ಅಷ್ಟೊಂದು ನೀರು ಹಾಕಲ್ಲ ಅಂತ ಅನಿಸುತ್ತೆ, ಹಾಕಲ್ಲ ಅಂತ ಕೂಡ ಅದರಲ್ಲಿ ನಾವು ನರ್ಸರಿಯಲ್ಲಿ ಕೇಳಿದ್ರೆ ಅವರು ಮೇಂಟೆನೆನ್ಸ್ ಹೇಗೆ ಅಂತ ಕೂಡ ಹೇಳ್ತಾರೆ. ಇನ್ನು ಅಲ್ಲಿ ಚೆಲ್ಲಿರ್ತಕ್ಕಂಥ ಮಣ್ಣು ಗೊಬ್ಬರ ಇದೆಲ್ಲನೂ ನಾನು ಗುಡಿಸ್ಕೊಂಡ್ಬಿಟ್ಟು ಒಂದು ಆ ಕಡೆ ಚೀಲಕ್ಕೆ ಹಾಕಿಬಿಟ್ಟು ಅಷ್ಟೊತ್ತಿಗೆ ಗಿಡಗಳನ್ನೆಲ್ಲ ಒಂದು ಸೈಡ್ಗೆ ಇಟ್ಟೆ. ಅಂದರೆ ಮಳೆ ಬರೋ ಹಾಗೆ ಮೋಡ ಆಗಿತ್ತು. ಮಳೆ ಏನಾದರೂ ಬಂದರೆ ಇನ್ ಕೇಸ್ ಜೋರಾಗಿ ಏನಾದರೂ ಮಳೆ ಬಂದರೆ, ಇಲ್ಲ ಅಂದರೆ ಆ ಪಾಟುಗಳೆಲ್ಲ ಮಳೆ ನೀರೆಲ್ಲ ಬಿದ್ದುಬಿಟ್ಟು ಪಾಟಲ್ಲಿ ಮಣ್ಣು ಅದು ಗೊಬ್ಬರ ನಾವೇನು ಹಾಕಿಟ್ಟಿರ್ತೀವಿ ಮಳೆ ಜಾಸ್ತಿ ಆಗಿಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಮತ್ತು ಗೊಬ್ಬರ ಎಲ್ಲ ಈಚೆ ಕಡೆ ಬಂದುಬಿಡುತ್ತೇನೋ, ಅದೆಲ್ಲ ಹೋಗಿಬಿಡುತ್ತೆ. ಮತ್ತು ಗಿಡಗಳೂ ಸ್ವಲ್ಪ ದೊಡ್ಡ ಹಾನಿ ಏನಾದರೂ ಬಿದ್ದರೆ ಇವು ಕೊಂಬುಗಳನ್ನು ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ. ತುಂಬ ಸ್ಮೂತಾಗಿರುತ್ತಲ್ವ ಅನ್ನೋ ಹಾಗೆ ಅದಕ್ಕೆ ನಾನು ಎಲ್ಲನೂ ಒಂದು ಸೈಡ್ಗೆ ಸ್ವಲ್ಪ ಮಳೆ ಇನ್ನು ಮಳೆ ಬಂದರೂ ಕೂಡ ಗಿಡಗಳಿಗೆ ಏನೂ ಆಗದೆ ಇರಲಿ ಅಥವಾ ಪಾಟಲ್ಲಿರೋ ಮಣ್ಣು ಅದೆಲ್ಲ ಚೆನ್ನಾಗಿ ಸೇಫಾಗಿರಲಿ ಅಂತ ಹೇಳಿಬಿಟ್ಟು ನಾನು ಆ ಗಿಡಗಳನ್ನೆಲ್ಲ ಈ ಕಡೆ ಸೈಡ್ಗೆ ಇಟ್ಬಿಟ್ಟು, ಇನ್ನು ಈ ಗಿಡನ ಬೆಳಗ್ಗೆ ಎದ್ದು ಅಂದರೆ ಇವಾಗ ಆಗಲ್ಲ, ನೀರೆಲ್ಲ ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ, ಅದಾದಮೇಲೆ ಬೆಳಗ್ಗೆ ಎದ್ದುಬಿಟ್ಟು ನಾವು ಗಿಡನೆಲ್ಲನೂ ಒಳಗಡೆ ಪಾಟೆಲ್ಲ ನಮ್ಗೆ ಎಲ್ಲಿ ಬೇಕೋ ಯಾವ ಪ್ಲೇಸಿಗೆ ಬೇಕೋ ಅಲ್ಲಿ ಒಳಗಡೆ ಬೆಳಗ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಕಡೆನೇ ಬಿಟ್ಬಿಟ್ವಿ. ಇನ್ನು ಬೆಳಗ್ಗೆ ನಾನು ಯಾವ ಥರ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇನ್ನು ನಾವು ಇವಾಗ ಎಲ್ಲ ಫಿಲ್ ಮಾಡಿದ್ವಲ್ವ ಗಿಡ, ಅವನ್ನೆಲ್ಲ ಒಂದು ಸ್ವಲ್ಪ ಇಲ್ಲೇ ಇಟ್ಟಿದ್ದೀವಿ ಈಚೆಗಡೆ. ಅಂದರೆ ಇವಕ್ಕಿನ್ನೂ ಪ್ಲೇಟ್ ತಂದಿಲ್ಲ, ಹಂಗಾಗ್ಬಿಟ್ಟು ಒಳಗಡೆ ಇಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಲೇಟ್ ತರೋ ತನಕ ಇಲ್ಲೇ ಇರಲಿ ಈಚೆಗಡೆನೇ ಅನ್ನೋ ಹಾಗೆ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀವಿ. ಮತ್ತು ಇನ್ನು ತೋರಿಸ್ತೀನಿ ಒಳಗಡೆ ಒಂದೊಂದು ಸ್ವಲ್ಪ ಇಟ್ಟಿದ್ದೀನಿ, ಅದು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ. ಇನ್ನು ಇಲ್ಲಿ ಎಂಟ್ರೆನ್ಸಲ್ಲೇ ಅಂದರೆ ಮೇನ್ ಡೋರಿಂದ ಇಲ್ಲಿ ಎಂಟ್ರೆನ್ಸಲ್ಲೇ ಇಲ್ಲೊಂದೆರಡು ಗಿಡ ಇಟ್ಕೊ, ಅದಾದಮೇಲೆ ಹಾಗೆ ದೇವ್ರ ಮನೆ ಹತ್ರ ಮತ್ತು ಇಲ್ಲೊಂದೆರಡು ಗಿಡ ಇಟ್ಟಿದ್ದೀವಿ. ಆಮೇಲೆ ನಾನು ಇವೆಲ್ಲ ಏನೇನು ಗಿಡ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಮತ್ತು ಇಲ್ಲಿ ಕೌಂಟರ್ ಟಾಪ್, ಬ್ರೇಕ್ಫಾಸ್ಟ್ ಕೌಂಟರ್ ಟಾಪ್ ಮೇಲೆ ಇಲ್ಲೊಂದೆರಡು ಇಟ್ಕೊಂಡಿದ್ದೀನಿ, ಇವು ಒಂದೆರಡು ಗಿಡ. ಮತ್ತು ಇಲ್ಲಿ ಸಿಂಕ್ ಹತ್ರ ಹ್ಯಾಂಡ್ ವಾಶ್ ಬೇಸಿನ್ ಹತ್ರ ಇಲ್ಲಿ ಒಂದು ಗಿಡ, ಅದಾದಮೇಲೆ ಹಾಗೆ ಇಲ್ಲಿ ಒಂದು ಗಿಡ ಇಟ್ಟಿದ್ದೀನಿ. ಮೆಟ್ಲ ಮೇಲೆ ಸ್ಟೆಪ್ಸಲ್ಲಿ ಹೋದರೆ ಇಲ್ಲೊಂದು 3 ಗಿಡ ಇಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಗಿಡಗಳೆಲ್ಲ ಆಚೆ ಕಡೆನೇ ಇದೆ, ಅದಕ್ಕೆ ಈ ಥರ ಪ್ಲೇಟ್ ಇಲ್ಲ, ಹಂಗಾಗ್ಬಿಟ್ಟು ಮತ್ತು ಸ್ವಲ್ಪ ಕಮ್ಮಿ ತೊಗೊಂಬಂದಿದ್ರು ಪ್ಲೇಟ್ಸು. ಸೊ ಇನ್ನೊಂದು ಸರಿ ನೆಕ್ಸ್ಟ್ ಹೋಗ್ತೀನಿ ಅಂತ ಹೇಳಿದ್ರು, ಹೋದಾಗ ತೊಗೊಂಬಂದಾಗ ಒಳಗಡೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕೆ ಆಚೆ ಕಡೆನೇ ಇಟ್ಟಿದ್ದೀವಿ. ಇಷ್ಟ ಆಗಿತ್ತು ಈ ವ್ಲಾಗ್. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.